ಥಿಯೇಟರ್ ಅವ್ರೆಲ್ಲ ಹೇಳ್ತಾರೆ ಸರ್ ಇದು ನೋಡಿದ ಕಾಂಪ್ಲೆಕ್ಸ್ ಇಟ್ಟಿದ್ರೆ ಕಮರ್ಷಿಯಲ್ ಎಕ್ಸ್ಟ್ರಾ ದುಡ್ಡು ಮಾಡ್ತೀವಿ ಸರ್ ನಾವು. ಬಟ್ ಅದು ಆ ಮನಸ್ಥಿತಿಗೆ ಹೋಗ್ತಿಲ್ಲ ಅವ್ರೆಲ್ಲ ಅಂತ ಥಿಯೇಟರ್ ಎಲ್ಲ ಓನರ್ಸ್ಗೂ ಬಟ್ ಅವ್ರಿಗೆ ಹತ್ರ ಈ ತರ ಒಂದು ಸಿನಿಮಾ ಬಂದಾಗ ಓಕೆ ನಮ್ಗೆ ಒಂದ್ ತಿಂಗಳು ನಾವೇನೋ ಈ ಒಂದ್ ವಾರ ಹೊಡೆದ್ರೆ ಸಾಕು ಸರ್. ಏನ್ ಹೇಳಿದ್ಮೇಲೆ ಒಂದ್ ವಾರ ಹೊಡಿದೆ ಅವ್ರು ಈಸಿಲಿ 1.5 months ಅಷ್ಟು ಅದು ಮೇಂಟೈನ್ ಮಾಡ್ಕೊಂತಾರೆ. ಸೊ ನೀವು ಅಂತದ್ರಲ್ಲಿ ತಿಂಗಳಿಗೆ ಒಂದು ಈ ತರ ಫಿಲಮ್ ಬರ್ತಾ ಹೋಯ್ತು ಅಂದ್ರೆ ವೆರಿ ಹ್ಯಾಪಿ. ಆಮೇಲೆ ಎಷ್ಟೊಂದ್ ಕಡೆ ಕಂಪ್ಲೇಂಟ್ ಇರುತ್ತೆ ಥಿಯೇಟರ್ ಚೆನ್ನಾಗಿ ಮೇಂಟೈನ್ ಮಾಡ್ತಿಲ್ಲ. ಅವಾಗ ಹೆಂಗ್ ಮೇಂಟೈನ್ ಮಾಡ್ತಾರೆ, ರೆವಿನ್ಯೂ ಬಂದಿರ್ತಾನೆ ಅವ್ನು ಮೇಂಟೈನ್ ಮಾಡ್ತಾನೆ, ಇಲ್ಲಿ ಕೈಯಿಂದ ಹಾಕಿ ಅಂತ ಎಷ್ಟೊಂದು ಮಾಡ್ತಾರೆ. ಅಂಡ್ ಜನನೂ ಅಷ್ಟೇ ಅದನ್ನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಕೆ ಅವ್ರೂ ಪ್ರಯತ್ನ ಪಡ್ಬೇಕು. ಎಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾರೆ. ಸೊ ಹಾಗಾಗಿ ಕೆಲವು ಥಿಯೇಟರ್ಸ್ಗಳು ಮುಚ್ಚುವ ಪರಿಸ್ಥಿತಿ ಬಂದಿತ್ತು. ಈಗ ಒಂದು ಲಾಸ್ಟ್ ಒಂದು 2 months ಇಂದ ಮತ್ತೆ ಎಲ್ಲ ರಿಓಪನ್ ಮಾಡ್ತಾರೆ. ಅಂಡ್ ನಮಗೂ ಲಾಸ್ಟ್ ವೀಕ್ ಒಂದು 17 ಸಿನಿಮಾ ರಿಲೀಸ್ ಇರೋದ್ರಿಂದ ಕೆಲವೊಂದು ಸೆಂಟರ್ಸ್ ಓಪನ್ ಮಾಡಿರ್ಲಿಲ್ಲ ನೀವು. ಸೊ ಇವಾಗ ಜನರಲ್ ಡಿಮ್ಯಾಂಡ್ ಅವ್ರು ಊರಲ್ಲಿ ಅವ್ರು ಯಾರ್ಯಾರು ಏನೇ ಕೇಳಿದ್ರೆ ಸೊ ಅಲ್ಲೆಲ್ಲಾನು ಓಪನ್ ಈಗ ಈ ವೀಕ್ ಮಾಡ್ತೀವಿ. ಈಗ ಮತ್ತೆ ನಿಮ್ಮ ಡೈರೆಕ್ಷನ್ ಜರ್ನಿ ಸರ್ ಜೊತೆ ತುಂಬಾ ಆಗಿದ್ದು ಮಾಡ್ಬೇಕಿತ್ತು ಈಗಿನ ಸಿಚುವೇಶನ್. ನಾವು ಅನೌನ್ಸ್ಮೆಂಟ್ ಮಾಡಿದಾಗ D59 ಅಂತಾನೆ ನಾವು ಅನೌನ್ಸ್ಮೆಂಟ್ ಮಾಡಿದ್ದು. ಸರಿ ಸರ್, ಶೈಲಜಾ ಮೇಡಮ್, ಪ್ರೊಡಕ್ಷನ್ಸ್ ಮಾಡಿ. ಸೊ ಸರ್ ಡೆವಿಲ್ ಮಾಡ್ತಾರೆ 57ನೇ ಸಿನಿಮಾ, ಅದಾದ್ಮೇಲೆ 58ನೇ ಸಿನಿಮಾ ಮಾಡಿ ಆಮೇಲೆ ಬರ್ತೀವಿ ಅಂತ ಹೇಳಿದ್ರು. ಸೊ ಅದೇ ನಂಬಿಕೆ ನಾನು ಇನ್ನೂ ಇದ್ದೀನಿ. 58 ಮುಗಿದ್ರೆ 59 ನಂತರ ಖಂಡಿತವಾಗ್ಲೂ ಪ್ರೀತಿಯಿಂದ ಹೋಗಿ ನಾನು ಕೆಲಸ ಮಾಡಿದ್ದೀನಿ. ತುಂಬಾ ಒಂದು ಪದ ಅವರ ಅಭಿಮಾನಿಗೆ ಅವರ ಆಪ್ತರಿಗೆ ಹಿಂಗ್ ಮಾತಾಡಿರುವಂತ ನಿನ್ನೆ ಫೋಟೋ ಹಾಜರಾದ ಅಂದ್ರೆ ಅವರ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂದ್ರೆ ಒಂದು ಪಾಯ್ಸನ್ ಬಿಡಿ ಅನ್ನೋ ರೀತಿಯಿಂದ ದರ್ಶಕರು ಮಾತನಾಡಿದ್ರು ಅನ್ನುವಂಥದ್ದು. ಇದನ್ನ ನೀವು ಆ ತರ ತಗೊಂಡ್ರೆ ನನಗೂ ಅದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಅಂದ್ರೆ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಾಗಿದೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದದ್ದು ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಬೋದು. ಬಟ್ ಸ್ಟಿಲ್ ನನ್ನ ಸಾರ್ನ ಹತ್ತಿರದಿಂದ ನೋಡಿರೋದ್ರಿಂದ ಹಿ ಇಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ರು ಯಾವತ್ತೂ ಏನೇ ಅವ್ರ ಪೇನ್ ಇದ್ರು ಏನೇ ಆ ಥರದ ನೋವಿದ್ರು ತೋರ್ಸ್ಕೊಳಲ್ಲ. ಏನಿದ್ರು ಒಳಗಡೆ ಇಟ್ಕೊಂಡಿರ್ತಾರೆ ಹೊರತು ಯಾರತ್ರ ತೋರ್ಸ್ಕೊಳಲ್ಲ ಅಥವಾ ಅವ್ರು ಆ ಥರ ಫೀಲ್ ಮಾಡೋದು. ಹಂಗೇನೋ ಆಗಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿ ಆ ಸಿಚುವೇಶನ್ ಹೋಗಿರ್ಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದ್ರೆ ನಾವು ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಅದು ಆಗಿತ್ತು ಅಂತಂದ್ರೆ ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ಬಂದಿರ್ಬೇಕು ಅಥವಾ ಏನು ಅವ್ರಿಗೆ ಆಗಿರುವಂತ ಪರಿಸ್ಥಿತಿ ಆಗಿರ್ಬೇಕು. ಏನೇ ಹೇಳಿದ್ರೆ ಅವ್ರಿನ್ನೂ ಆಪಾದಿತ ಅಷ್ಟೇ, ಅಪರಾಧಿ. ಸೊ ಹಾಗಾಗಿ ಅಲ್ಲಿ ಏನ್ ಫೆಸಿಲಿಟೀಸ್ ಇರ್ತೀವಿ ಇವತ್ತು ಎಲ್ಲಾನು. ನಾನು ಚೌಕಾಟ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಪೂರ್ತಿ ನಾನು ಜೈಲಲ್ಲಿ ಶೂಟಿಂಗ್ ಮಾಡಿದ್ದೀನಿ. ನಾನು ನೋಡಿದ್ದೀನಿ ಅಲ್ಲಿ ಹೆಂಗಿರುತ್ತೆ ಏನು ಎಲ್ಲ ಇರುವಂತ ಎಲ್ಲ ಬಿಸಿನೆಸ್ ಆಗಿರ್ಲಿ ಏನಿರುತ್ತೆ ಅವ್ರಿಗೆ ಆಲ್ರೆಡಿ ಫೆಸಿಲಿಟೀಸ್ ಕೊಡ್ಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ, ಪ್ರತಿಯೊಂದ್ ಕಡೆಯಿಂದಾನು ಇದೆ. ಅದನ್ನ ಯಾರು ಕೊಡಕ್ಕಾಗಲ್ಲ. ಆ ರೈಟ್ಸ್ ಎಲ್ಲಾನು ಎಲ್ಲ ಕೊಡ್ಬೇಕು. ಮೀರಿ ಏನೋ ಅಲ್ಲಿ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಹೆಂಗೂ ಅದು ನೋಡ್ತಾನೆ. ಸರ್ ನಿಮ್ಗೆ ಈ ಸಲ ಭೇಟಿ ಅವಕಾಶ ಸರ್ ಹಂಗೆ ನೆಕ್ಸ್ಟ್ ಪ್ರಾಜೆಕ್ಟ್ ನೀವಂತೂ ರಿಲ್ಯಾಕ್ಸ್ ಆಗೋರಲ್ಲ, ಬಟ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಯುವ ಸಿನಿಮಾ ಮಾಡ್ತಿದ್ದೀರಾ ಅಂತ ರಾಜ್ಕುಮಾರ್ ಅಂದ್ರೆ ಏನೋ ಆ ತರದ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ ಅನ್ನೋದಕ್ಕೋಸ್ಕರ ಆ ತರದಿನ ಟಾಕ್ಸ್ ಬಂದಿರ್ಬೋದು. ಬಟ್ ಖಂಡಿತ ಆ ತರದ ಇನ್ನು ಯಾವ್ದು ನಾನು 7 ಮನೆ ಬಿಸಿಲಲ್ಲೇ ಇದ್ದೇ ಇದ್ದೀನಿ. ಆ ತರದ್ ಯಾವ್ದು ಮಾತುಕತೆನೇ ಆಗಿಲ್ಲ. ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಇಲ್ಲಿ ನಮ್ಮ ಶೋ ಬಂದಿರಲ್ಲ ಅವತ್ತೇ ನಾನು ಅವ್ರನ್ನ ಅದಕ್ಕೆ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಮನೆಗೆ ಹೋದಾಗ ಮೀಟ್ ಮಾಡಿದ್ದು. ಈಗ ಬಿಟ್ರೆ ಅವತ್ತೇ ನಾನು ಮೀಟ್ ಡೈರೆಕ್ಷನ್ ಮತ್ತೆ ನಮ್ಮ ಸ್ಕ್ರಿಪ್ಟ್ಸ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಏನಾಗುತ್ತೆ ಅಂತ ಪ್ಲಾನ್ ಮಾಡ್ತೀನಿ. ನಾನು ಟೋಟಲ್ ಲಾಸ್ಟ್ ಒಂದು ಫ್ಯೂ ಮಂತ್ಸ್ 7 ಮಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟು ಎಫರ್ಟ್ಸ್ ಅಲ್ಲ ಹಾಕಿದೆ. ಸೊ ಈಗ ಒಂದು ಚಿಕ್ಕದು ಬ್ರೇಕ್ ಇನ್ಫ್ಯಾಕ್ಟ್ ಸರ್ ನೀವು ಇದ್ರದ್ದು ಸುಂದರ ಲಕ್ಷ್ಮಣದೆಲ್ಲ ರೆಡಿ ಮಾಡ್ಕೊಂಡಿದ್ರಿ, ಆಗ್ಲೇ ಹೇಳಿದ್ರಿಂದ ಜೊತೆಗೆ ಫಸ್ಟ್ ಕೂಡ ಸರ್ ಈಗ ಏನ್ ಪ್ರಾಬ್ಲಮ್ ಅಂತ ಆಗುತ್ತಾ ನಿಮ್ಗೆ? ಅಂದ್ರೆ ಯಾವ ತರ ಅಂದ್ರೆ ಅವ್ರು ನಿಮ್ಗೆ ಕ್ಯಾಲ್ಕುಲೇಟ್ ಮೈಂಡೇ ಇರಲ್ಲ, ಯಾಕಂದ್ರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಟ್ರಯಲ್ ಶುರುವಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನೋದಿರುತ್ತೆ. ನಿಮ್ ಪ್ಲಾನ್ ಏನು ಆಕ್ಚುಲಿ? ಪ್ರೊಡ್ಯೂಸರ್ಸ್ ಇದಾರೆ ಅದಕ್ಕೆ ಅಂತ ಎಲ್ಲರೂ ಅದ್ರ ಬಗ್ಗೆ ಎಫರ್ಟ್ ಹಾಕಿ ಆಗ್ತಾರೆ. ನಮ್ಗೆ ಆ ಟೈಮ್ ಬಂದಾಗ ಅಂದ್ರೆ ನಮ್ಗೆ ಆ ಸಿನಿಮಾ ಮಾಡಕ್ ಬಂದ್ರೆ ಸ್ಕ್ರಿಪ್ಟ್ ಗಳಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾವಾಗ ಸರ್ ಓಕೆ ಅಂತಾರೆ, ಫಂಕ್ಷನ್ ಓಕೆ ಅಂತ ಹೇಳ್ತಾರೆ, ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ. ಸೊ ಯಾವಾಗ ಓಕೆ ಮಾಡ್ತಾರೆ ಸರ್ ಡೆವಿಲ್ ಬಗ್ಗೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಡೈರೆಕ್ಟರ್ ಆಗಿ ಆಪರ್ ಆಗಿ? ಮೊನ್ನೆ ಹೇಳ್ತಾ ಇದ್ದಾಗಲೇ ಪ್ರಶ್ನೆ ಅಂದ್ರೆ ನನ್ನ ಎಂಡ್ ಅನ್ನೋಂಥದ್ದು ಹೇಗಿರುತ್ತೆ ಕನ್ನಡ ಚಿತ್ರೋದ್ಯಮಕ್ಕೆ ಅಲ್ಲ. ಅಂದ್ರೆ ನಂಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಅವಾಗ ಅದ್ರದ್ದೆಲ್ಲ
ವಿಷಯಗಳನ್ನ ಡಿಸ್ಕಷನ್ ಮಾಡ್ಬೇಕಾದ್ರೆ ಮಾತಾಡಿದ್ರು. ನಾನು ಕಾಟೇರ ಸೆಟ್ಟಿಗೆ ಬಂದಾಗಲೂ ಪ್ರಕಾಶ್ ಒಂದಷ್ಟು ವಿಷಯಗಳು ಹೇಳೋರು ಅದ್ರ ಬಗ್ಗೆ. ಅಂಡ್ ಅದಕ್ಕೆ ಕ್ಯಾಮರಾಮನ್ ನಮ್ಮ ಸುಧಾಕರನ್ನೇ ಇರೋದು, ಅಜನೀಶ್ ಮ್ಯೂಸಿಕ್ ಮಾಡ್ತಾರೆ. ಸೊ ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ, ಒಂದು ಅದ್ಭುತವಾದಂತ ಒಂದು ಡೈರೆಕ್ಟರ್ ಇದ್ದಾರೆ ಅಂದಾಗ ಬೇಸಿಕಲಿ ಒಂದು ಹೋಪ್ ಇದ್ದೇ ಇರುತ್ತೆ, ಚೆನ್ನಾಗತ್ತೆ ಸಿನಿಮಾ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂತ ಗ್ಲಿಮ್ಸು ಅದೆಲ್ಲಾನು ನಮ್ಗೆ ತುಂಬಾ ಎಕ್ಸೈಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗುತ್ತೆ, ದೊಡ್ಡದೊಂದು ಓಪನಿಂಗ್ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲಾ ಸಿನಿಮಾಗಳು ನಮ್ಗೆ ಅದೇ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಒಂದು ಹೈ ಬಡ್ಜೆಟ್ ಸಿನಿಮಾಗಳು ಚೆನ್ನಾಗಾದ್ರೆ ಮಾತ್ರ ಇಂಡಸ್ಟ್ರಿ ಮನಿ ಫ್ಲೋ ಚೆನ್ನಾಗಿದೆ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗಿದೆ. ಹೈ ಬಡ್ಜೆಟ್ ಸಿನಿಮಾಸ್ ಯಾವ್ದಾದ್ರು ಇರುತ್ತೆ ಅದೆಲ್ಲಾನು ಚೆನ್ನಾಗಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಡೆವಿಲ್ ಕೂಡ ತುಂಬಾ ಚೆನ್ನಾಗಿ ಆಗ್ಬೇಕು. Thank you. ಥ್ಯಾಂಕ್ ಯು ಸರ್.